ಗೈಸ್, ಪ್ರತಿ ವರ್ಷ ಸ್ಟೂಡೆಂಟ್ಸು 4 ಇಯರ್ಸ್ ಓದ್ಕೊಂಡು ಒಂದು ಒಳ್ಳೆ ಜಾಬ್ ತಗೊಳ್ಳೋ ಡ್ರೀಮ್ ಇಟ್ಕೊಂಡು ಇಂಜಿನಿಯರಿಂಗ್ನ ಜಾಯ್ನ್ ಆಗ್ತಾರೆ. ಬಟ್ ಟು ಬಿ ಹಾನೆಸ್ಟ್, ಬೇಕಾದ್ರೆ ಸೀನಿಯರ್ಸ್ನು ವಿಚಾರಿಸ್ ನೋಡಿ, ಮೋಸ್ಟ್ ಸ್ಟೂಡೆಂಟ್ಸು ಪ್ರಾಕ್ಟಿಕಲ್ ಆಗಿ ಯಾವ ಪ್ರಾಜೆಕ್ಟ್ ಮೇಲೂ ವರ್ಕ್ ಮಾಡದೆ, ಏನನ್ನು ಬಿಲ್ಡ್ ಮಾಡದೆ, ಇಂಟರ್ನ್ಶಿಪ್ ಇಲ್ಲದೆ, ಅಷ್ಟೇ ಯಾಕೆ ಇಂಡಸ್ಟ್ರಿಗೆ ಯಾವ ಸ್ಕಿಲ್ಸ್ ಬೇಕು ಅಂತಲೂ ತಿಳ್ಕೊಳ್ಳದೆ ಗ್ರಾಜುಯೇಟ್ ಆಗ್ತಾರೆ. ಇದೇ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಎಷ್ಟೊಂದು ನ್ಯೂ ಏಜ್ ಇನ್ಸ್ಟಿಟ್ಯೂಷನ್ಗಳು ಓಪನ್ ಆಗಿದೆ. ನಾನು ಕೂಡ ನನ್ನ ಚಾನಲಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಷ್ಟೊಂದ್ರ ಬಗ್ಗೆ ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ. ಇಲ್ಲಿವರೆಗೂ ಅವ್ರ ವೆಬ್ಸೈಟು ಮತ್ತು ಬ್ರೋಷರ್ ನೋಡಿ ಡೀಟೇಲ್ಸ್ನ ಶೇರ್ ಮಾಡ್ತಿದ್ದೆ. ಬಟ್ ದಿಸ್ ಟೈಮ್ ಇಂಥದ್ದೇ ಒಂದು ಇನ್ಸ್ಟಿಟ್ಯೂಷನ್ನ ವಿಸಿಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ನ್ಯೂಟನ್ ಸ್ಕೂಲ್ ಆಫ್ ಟೆಕ್ನಾಲಜಿಯ ಹೈದರಾಬಾದ್ ಕ್ಯಾಂಪಸ್ನ ವಿಸಿಟ್ ಮಾಡಿ ಇದರಲ್ಲಿ ಇವರ ಕ್ಲಾಸ್ ರೂಮ್, ಹಾಸ್ಟೆಲ್, ಲೈಬ್ರರಿ, ಸ್ಪೋರ್ಟ್ಸ್ ಫೆಸಿಲಿಟಿ ಮತ್ತೆ ಕ್ಯಾಂಪಸ್ ವ್ಯೂನ ತೋರಿಸೋದ್ರ ಜೊತೆಗೆ ಇಲ್ಲಿಯ ಫ್ಯಾಕಲ್ಟಿ ಜೊತೆ ಕೂಡ ಮಾತಾಡ್ತಿರ್ತೀನಿ. ಇವರ ಕ್ಯಾಂಪಸ್ ಡೆಲ್ಲಿ, ಪುಣೆ ಮತ್ತೆ ನಮ್ಮ ಬೆಂಗಳೂರಲ್ಲೂ ಇದೆ. ಆಯ್ತಾ, ಬ್ಯಾಂಗ್ಳೂರ್ ಮತ್ತೆ ಹೈದರಾಬಾದ್ ನಮಗೆ ಹತ್ರ ಆಗೋದ್ರಿಂದ ಯು ಕ್ಯಾನ್ ಚೂಸ್ ಎನಿ ಆಫ್ ದ ಕ್ಯಾಂಪಸ್ ಬೇಸ್ಡ್ ಆನ್ ಯೋರ್ ಇಂಟ್ರೆಸ್ಟ್. ಈ ವರ್ಷ ಹೊಸದಾಗಿ ಓಪನ್ ಆಗಿರೋದ್ರಿಂದ ಹೈದರಾಬಾದ್ ಕ್ಯಾಂಪಸ್ ನ ತೋರಿಸ್ತಿದ್ದೀನಿ. ಹೈದರಾಬಾದ್ ಕೂಡ ರೀಸೆಂಟ್ ಆಗಿ ಗ್ರೋಯಿಂಗ್ ಐಟಿ ಹಬ್ ಆಗಿದೆ. ಗೂಗಲ್, ಮೈಕ್ರೋಸಾಫ್ಟ್ ಮತ್ತೆ ಅಮೆಝಾನ್ ಅಂತ ಕಂಪನೀಸು ಇಲ್ಲಿ ಆಫೀಸಸ್ ನ ಸೆಟಪ್ ಮಾಡಿದ್ದಾರೆ. ಸೊ ಇಂಥ ಒಂದು ಸಿಟಿಲಿ ಓದೋದ್ರಿಂದ ಟೆಕ್ ಎಕೋಸಿಸ್ಟಮ್ಗೆ ಎಕ್ಸ್ಪೋಜರ್ ಸಿಗುತ್ತೆ ಅಂಡ್ ಇನ್ ಟರ್ನ್ ನಿಮಗೆ ಆಪರ್ಚುನಿಟಿ ಸಿಗೋ ಚಾನ್ಸು ಜಾಸ್ತಿ ಆಗುತ್ತೆ. ಎನಿವೇಸ್, ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲೂ ಡಿಸ್ಕಸ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತಿದ್ದೀರಾ ಇಂಜಿನಿಯರಿಂಗ್ ಕನ್ನಡ ಅಂಡ್ ನಾನು ನಿಮ್ಮ ಚಂದನ್. ಗೈಸ್, ಇವತ್ತು NHT ಹೈದರಾಬಾದ್ ಕ್ಯಾಂಪಸ್ ಆಗಿರುವಂತ ಸೆಂಟ್ ಮೇರೀಸ್ ಯೂನಿವರ್ಸಿಟಿಲಿ ಇದ್ದೀನಿ. ಕ್ಯಾಂಪಸ್ ಟೂರ್ ಜೊತೆಗೆ ಇನ್ಸ್ಟ್ರಕ್ಟರ್ ಜೊತೆನೂ ಮಾತಾಡೋಣ, ತಿಳ್ಕೊಳ್ಳೋಣ ಅವ್ರು ಏನ್ ಮಾಡ್ತಿದ್ದಾರೆ, ನೀವು ಇಲ್ಲಿಗೆ ಜಾಯ್ನ್ ಆದ್ರೆ ನಿಮ್ ಲೈಫ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನೀವು ಅನ್ಕೋಬಹುದು ಸೇಂಟ್ ಮೇರೀಸ್ ಅಂತೀರಾ, NHT ಹೈದರಾಬಾದ್ ಅಂತೀರಾ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಬೇಸಿಕ್ಲಿ NHT ನ್ಯೂಟನ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇವ್ರ ಜೊತೆ ಪಾರ್ಟ್ನರ್ ಆಗಿದ್ದಾರೆ. ಆಯ್ತಾ, ಸೆಂಟ್ ಮೇರೀಸ್ UGC ಅಪ್ರೂವ್ಡ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಕ್ಯಾಂಪಸ್ ಟೂರ್ ನ ಮಾಡಿಸ್ತೀನಿ. ಹಾಸ್ಟೆಲ್ ಹೇಗಿದೆ, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಹೇಗಿದೆ, ಕ್ಲಾಸ್ ರೂಮ್ ಹೇಗಿದೆ ಅಂಡ್ ಲ್ಯಾಬ್ಸ್ ಇದೆಯಾ, ಇದೆಲ್ಲಾನು ನೀವು ಈ ವಿಡಿಯೋದಲ್ಲಿ ನೋಡ್ತಿರ್ತೀರಾ. ಫೈನಲಿ ಅಕಾಡೆಮಿಕ್ ಬಿಲ್ಡಿಂಗ್ ಅಲ್ಲಿ ಇದೀವಿ, ನೀವು ನೋಡ್ತಿರ್ಬೋದು. ಇಲ್ಲೇ ನಿಮ್ಮ ಸ್ಟಾಫ್ ರೂಮು, ನಿಮ್ಮ ಲ್ಯಾಬ್ಸು, ನಿಮ್ಮ ಕ್ಲಾಸ್ ರೂಮು ಎಲ್ಲ ಬರುತ್ತೆ. ಆಯ್ತಾ, ಕ್ಲಾಸ್ ರೂಮ್ಗೆ ಹೋಗಿ ನೋಡೋಣ. ಬಟ್ ಬಿಫೋರ್ ದ್ಯಾಟ್, ನಿಮ್ಗೆ ಏನಾದ್ರು ಯಾವ್ದಾದ್ರು ಸ್ಪೆಸಿಫಿಕ್ ಕಾಲೇಜ್ದು ರಿವ್ಯೂ ಬೇಕು, ಈ ರೀತಿ ಒಂದು ಕ್ಯಾಂಪಸ್ ಟೂರ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ. ಜಾಸ್ತಿ ಏನಾದ್ರು ಡಿಮ್ಯಾಂಡ್ ಇದ್ರೆ ಕಾಲೇಜ್ಗೆ ಹೋಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಅಲ್ಲಿ ಏನಿದೆ, ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಟೀಚರ್ಸ್ ಜೊತೆ ಮಾತಾಡೋಣ. ಆಕ್ಚುಲಿ ಸ್ಟೂಡೆಂಟ್ಸ್ ಇದ್ರೆ ಸ್ಟೂಡೆಂಟ್ಸ್ ಜೊತೆನೂ ಮಾತಾಡೋಣ. ದ್ಯಾಟ್ ಸೆಡ್, ಇವಾಗ ಕ್ಲಾಸ್ ರೂಮ್ ಹೋಗೋ ಟೈಮ್ ಬಂದಿದೆ. ಇವಾಗ ಇವರ ಕ್ಲಾಸ್ ರೂಮ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಒಳಗೆ ಹೋದಂಗೆ ನಿಮ್ಗೆ ಒಂದು ಪ್ರೀಮಿಯಂ ಫೀಲ್ ಬರುತ್ತೆ. ಅಂಡ್ ಲೆಟ್ ಮೀ ಟೆಲ್ ಯು, ಇನ್ನ ರಿವ್ಯಾಂಪ್ ಮಾಡ್ತಿದ್ದಾರೆ. ಆಯ್ತಾ, ಇದೇ ಫೈನಲ್ ಅಲ್ಲ, ಇದ್ರ ಜೊತೆಗೆ ಕಲರ್ಸ್ ಚೇಂಜ್ ಆಗುತ್ತೆ ಅಂಡ್ ಸ್ಟೂಡೆಂಟ್ಸ್ಗೆ ಹೇಗ್ ಬೇಕು ಆ ರೀತಿ ಒಂದು ಕ್ಲಾಸ್ ರೂಮ್ ನ ಡಿಸೈನ್ ಮಾಡ್ತಿದ್ದಾರೆ. ಸೊ ಎಂಟರ್ ಆದ ತಕ್ಷಣ ನೋಡಿ, ಈ ರೀತಿಯ ಒಂದು ಪ್ರೀಮಿಯಂ ಡೆಸ್ಕ್ ಕಾಣಿಸ್ತದೆ ಅಂತ ಅವಾಗಲೇ ಹೇಳಿದೆ. ಬಟ್ ಡೆಸ್ಕ್ ಕೆಳಗಡೆ ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಇದೆ ಅಂಡ್ ಇಲ್ಲಿ ವೈರಿಂಗ್ಗೋಸ್ಕರನು ನೀವು ನೋಡ್ತಿರ್ಬೋದು, ವೈರಿಂಗ್ಗೋಸ್ಕರ ಪ್ರಾಪರ್ ಓಪನಿಂಗು ಎಲ್ಲ ಇಟ್ಟಿದ್ದಾರೆ. ಇದು ನೋಡಿದಾಗ ನಿಮ್ಗೆ ಏನ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಟ್ರೆಡಿಷನಲ್ ಕಾಲೇಜಲ್ಲಿ ಜಸ್ಟ್ ನಿಮ್ಮ ನೋಟ್ಬುಕ್ ಅಥವಾ ಏನೋ ಪೇಪರ್ ಪೆನ್ ಬೇಸ್ಡ್ ಸ್ಟಡಿ ಅಂದ್ರೆ ಥಿಯರಿ ಬೇಸ್ಡ್ ಸ್ಟಡಿ ಇದ್ರೆ, ಇಲ್ಲಿ ಪ್ರಾಕ್ಟಿಕಲ್ ನ ಪ್ರಮೋಟ್ ಮಾಡಕ್ಕೋಸ್ಕರ ಸ್ಟೂಡೆಂಟ್ಸ್ ಲ್ಯಾಪ್ಟಾಪ್ಸ್ ನ ಯೂಸ್ ಮಾಡಬೇಕಾಗಿರುತ್ತೆ. ಅಂಡ್ ದಟ್ ಈಸ್ ಅ ಇಂಟಿಗ್ರಲ್ ಪಾರ್ಟ್ ಆಫ್ ದೇರ್ ಹೋಲ್ ಕರಿಕ್ಯುಲಮ್. ಇವರು ಪ್ರಾಕ್ಟಿಕಲ್ ಬೇಸ್ಡ್ ಲರ್ನಿಂಗ್ ಅಪ್ರೋಚ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಆಯ್ತಾ, ಸೊ ನೀವು ಇಲ್ಲಿ ನಿಮ್ಮ ಲೈಫಿನ ಹೋಲ್ ಐ ಮೀನ್ ಆಲ್ಮೋಸ್ಟ್ ನೀವು 80 to 90% ಇಲ್ಲೇ ಇರ್ತೀರಾ ಅಲ್ವಾ. ಸೊ ನೀವು ಬಂದಿರೋದೇ ಇಲ್ಲಿ ಕಲಿಯಕ್ಕೆ. ಸೊ ದಿಸ್ ಇಸ್ ವೇರ್ ಯುವರ್ ಹೋಲ್ ಮೋಸ್ಟ್ ಪಾರ್ಟ್ ಆಫ್ ಯುವರ್ ಕಾಲೇಜ್ ಲೈಫ್ ವಿಲ್ ಬಿ. ಅಂಡ್ ಇದು ಈ ರೀತಿ ಪ್ರೀಮಿಯಂ ಆಗಿ ನೋಡಿ, ವೆಲ್ ಲಿಟ್ ಆಗಿ ನೋಡ್ತಿರ್ಬೋದು. ನ್ಯಾಚುರಲ್ ಲೈಟಿಂಗ್ ಎಲ್ಲ ಕಡೆ ಸ್ಟಾಪ್ ಮಾಡಿದ್ದಾರೆ. ಐ ಮೀನ್ ಬೇಕು ಅಂದ್ರೆ ಅದನ್ನ ಓಪನ್ ಮಾಡ್ಬೋದು, ನ್ಯಾಚುರಲ್ ಲೈಟಿಂಗ್ ಕೂಡ ಚೆನ್ನಾಗೇ ಇದೆ. ಬಟ್ ಸ್ಟಿಲ್ ಬೇಡ ಅಂದ್ರೂ ನಿಮಗೆ ಕಾರ್ಪೊರೇಟ್ ತರ ಒಂದು ಲೈಟಿಂಗ್ ಫೀಲ್ ಸಿಗುತ್ತೆ ಇಲ್ಲಿ. ಅಂಡ್ ಆ ಲೈಟಿಂಗ್ ಜೊತೆಗೆ ನೀವು ನೋಡ್ತಿರ್ಬೋದು ACs ಇದೆ ಅಂಡ್ ಆ ಕಡೆ ಫ್ಯಾನ್ಸ್ ಕೂಡ ಇದೆ. ಸೊ ನಿಮ್ಗೆ ಇಲ್ಲಿ ನೀವು ಓದೋದೊಂದೇ ನಿಮ್ ಕೆಲಸ. ಆಯ್ತಾ, ನೀವು ಫ್ಯಾನ್ ಸರಿ ಇಲ್ಲ, ನಮ್ಗೆ ಶೆಕೆ ಆಗ್ತಿದೆ, ಈ ತರ ಏನು ಎಕ್ಸ್ಕ್ಯೂಸಸ್ ಕೂಡ ಕೊಡಂಗಿಲ್ಲ. ಅಷ್ಟು ಕ್ಲೀನ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೊ ಅದಷ್ಟೇ ಅಲ್ಲ, ನೀವು ಹಂಗೆ ನೋಡ್ತಾ ಹೋದ್ರೆ ಇಲ್ಲಿ ಸ್ಮಾರ್ಟ್ ಬೋರ್ಡ್ ಕೂಡ ಇದೆ ಅಂಡ್ ಇಲ್ಲಿ ಸ್ವಲ್ಪ ಒಂದು ಪ್ಯಾನಲ್ ಕೂಡ ಇದೆ. ಸೊ ಇನ್ಸ್ಟ್ರಕ್ಟರ್ ನಿಮಗೆ ಒಂದು ಬೆಟರ್ ವ್ಯೂ ಸಿಗೋಕ್ಕೋಸ್ಕರ. ಅಂಡ್ ಇಲ್ಲಿ ನೋಡಿ, ಸ್ಮಾರ್ಟ್ ಬೋರ್ಡ್ ಇದೆ. ಅಂಡ್ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಯೂಶುವಲಿ ಈಗ ನಾರ್ಮಲ್ ಕಾಲೇಜಸ್ ಅಲ್ಲಿ ಸ್ವಲ್ಪ ಕಾಲೇಜಸ್ ಅಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಇರ್ಬೋದು. ಬಟ್ ಆ ಸ್ಮಾರ್ಟ್ ಬೋರ್ಡ್ಸ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ, ಇಟ್ಸ್ ಅಗೇನ್ ಥಿಯರಿ ಬೇಸ್ಡ್ ಅಲ್ವಾ. ಬಟ್ ಇಲ್ಲಿ ಪ್ರಾಕ್ಟಿಕಲ್ ಬೇಸ್ಡ್ ಇರುತ್ತೆ. ನಿಮ್ಮ ಡೆಮೋ ಟ್ಯುಟೋರಿಯಲ್ಸ್ ಇಲ್ಲಿ ಹಾಕ್ತಿದ್ರೆ ನೀವು ಲ್ಯಾಪ್ಟಾಪ್ ನ ಯೂಸ್ ಮಾಡಿ ಇಲ್ಲೇ ಕಲಿತಿರ್ತೀರಾ. ಆಯ್ತಾ, ಇಟ್ಸ್ ನಾಟ್ ಲೈಕ್ ಟ್ರೆಡಿಷನಲ್ ಕಾಲೇಜಸ್ ಅಲ್ಲಿ ನೋಡಿ, ನೀವು ಲ್ಯಾಬ್ ಹೋಗ್ಬೇಕು, ಲ್ಯಾಬ್ ಅಲ್ಲಿ ಹೇಳ್ಕೊಡ್ತಾರೆ, ಹೇಳೋದನ್ನು ಹೇಗೆ ಥಿಯರಿ ಆಗ್ಲೇ ಇರುತ್ತೆ, ಅದನ್ನ ಜಸ್ಟ್ ನೀವು ರೆಪ್ಲಿಕೇಟ್ ಮಾಡ್ತಿರ್ತೀರಾ. ಸೊ ಆ ತರ ಇರುತ್ತಲ್ವಾ. ಬಟ್ ಇಲ್ಲಿ ಹಂಗಲ್ಲ, ನಿಮ್ಗೆ ಇಲ್ಲೇ ಕುತ್ಕೊಂಡು ಇನ್ಸ್ಟ್ರಕ್ಟರ್ ಅಥವಾ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ದಟ್ ಈಸ್ ಹೌ ಆಕ್ಚುಲಿ ದಿಸ್ ಪ್ರಾಕ್ಟಿಕಲ್ ಕೈಂಡ್ ಆಫ್ ಅ ಕರಿಕ್ಯುಲಮ್ ವರ್ಕ್ಸ್. ಆಯ್ತಾ, ಸೊ ಕ್ಲಾಸ್ ರೂಮ್ ಎಲ್ಲ ನೋಡಿದ್ರಿ.
ಆಸ್ ಐ ಆಲ್ರೆಡಿ ಸೆಡ್ ರಿವ್ಯಾಂಪ್ ಆಗ್ತಿದೆ ಅಂಡ್ ಇನ್ನ ಬೆಟರ್ ಆಗುತ್ತೆ. ನೀವು ಇಲ್ಲಿಗೆ ವಿಸಿಟ್ ಮಾಡಿದಾಗ ನೀವು ಕೂಡ ನೋಡ್ಬೋದು. ಸೊ ದಟ್ ಇಸ್ ವಾಟ್ ದೇ ಮೆನ್ಷನ್. ಅಂಡ್ ಹಂಗೆ ನೋಡಿದ್ರೆ ನಿಮಗೆ ಸರ್ವೇಲೆನ್ಸ್ಗೆ ಅಂತ CCTV ಕ್ಯಾಮ್ರಾಸ್ ಕೂಡ ಇದೆ. ಸೊ ಯಾ, ದಿಸ್ ಇಸ್ ಪ್ರಿಟಿ ಮಚ್ ಅಬೌಟ್ ದ ಹೋಲ್ ಕ್ಲಾಸ್ ರೂಮ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬಾನೇ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು. ಸೊ ನಾನು ಓದಿದ ಕಾಲೇಜ್ಗೂ, ನಾನು ನೋಡಿರುವಂಥ ಕಾಲೇಜಸ್ಗೂ, ಈ ರೀತಿಯ ಕಾಲೇಜಸ್ಗೂ ನೋಡಿದಾಗ ದಿಸ್ ಇಸ್ ಆನ್ ಅ ಹೈಯರ್ ಎಂಡ್ ಆಯ್ತಾ. ಹೈಯರ್ ಎಂಡ್ ಇರೋದ್ರಿಂದನೇ ಯು ಗೆಟ್ ದಟ್ ಇಂಟ್ರೆಸ್ಟ್ ಟು ಲರ್ನ್ ಸಮಥಿಂಗ್, ಟು ಡೂ ಸಮಥಿಂಗ್. ಇವ್ರು ಹಿಂಗೆ ಹೇಳ್ಕೊಡ್ತಾರೆ, ನಾವು ಜಸ್ಟ್ ಪ್ರಾಕ್ಟೀಸ್ ಮಾಡ್ತೀವಿ ಅಂತೆಲ್ಲ ಅನ್ಕೋಬೇಡಿ. 5 days ಆ ವೀಕಲ್ಲಿ ಏನೇನು ಮಾಡಿರ್ತೀರಾ ಅದ್ರ ಮೇಲೆ ಎವ್ರಿ ಫ್ರೈಡೆ ಅಸೆಸ್ಮೆಂಟ್ ಇರುತ್ತೆ. ಸೊ ಅಸೆಸ್ಮೆಂಟ್ ಅಲ್ಲಿ ನಿಮ್ಮನ್ನ ನೀವು ಅಸೆಸ್ ಮಾಡ್ಕೋಬಹುದು ಅಂಡ್ ನಿಮ್ಮ ಇನ್ಸ್ಟ್ರಕ್ಟರ್ಸ್ಗೂ ಕೂಡ ಒಂದು ಸಿಗ್ದಂಗೆ ಆಗುತ್ತೆ, ಅನಾಲಿಸಿಸ್ ಸಿಗ್ದಂಗೆ ಆಗುತ್ತೆ. ಅಂದ್ರೆ ನೀವು ಹೆಂಗ್ ಪರ್ಫಾರ್ಮ್ ಮಾಡ್ತಿದ್ದೀರಾ, ನಿಮ್ಗೆ ಏನ್ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಅಂತ. ಅಂಡ್ ನಿಮ್ಗೂ ಕೂಡ ನೀವೇನ್ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು, ನೀವೆಲ್ಲ ಲ್ಯಾಕ್ ಆಗ್ತೀರಾ, ಅದು ಕೂಡ ನಿಮ್ಗೆ ಎವ್ರಿ ವೀಕ್ ಗೊತ್ತಾಗುತ್ತೆ ಆಯ್ತಾ. ಸೊ ನೀವೇನಾದ್ರೂ ಇಲ್ಲಿ ನಾನು ಈಸಿ ಲೈಫ್ಗೋಸ್ಕರ ಬಂದಿದ್ದೀನಿ, ಜಸ್ಟ್ ಚಿಲ್ ಮಾಡ್ತೀನಿ ಅಂದ್ರೆ ಜೆನ್ಯೂನ್ ಆಗಿ ಹೇಳ್ತಿದ್ದೀನಿ, ಬರಕ್ಕೆ ಹೋಗ್ಬೇಡಿ. ಬಟ್ ಇಲ್ಲ, ನಾನೇನೋ ಬಿಲ್ಡ್ ಮಾಡಬೇಕು, ಕೆರಿಯರ್ ಅಲ್ಲಿ ಒಳ್ಳೆ ಗ್ರೋತ್ ಬೇಕು, ಹಿಂಗೇನಾದ್ರೂ ಇದ್ರೆ ಮಾತ್ರ ಬನ್ನಿ ಆಯ್ತಾ. ಇಲ್ಲಿ ಎಫರ್ಟ್ ಹಾಕಿದ್ರೆ ಮಾತ್ರ ನಿಮ್ಗೆ ಕೆರಿಯರ್ ಅಲ್ಲಿ ಗ್ರೋತ್ ಸಿಗೋದು. ಸುಮ್ಮನೆ ಏನೋ ಚೆನ್ನಾಗಿರೋ ಕಾಲೇಜಿಗೆ ಸೇರ್ಕೊಬಿಡ್ತೀನಿ, ಅವರೇ ಎಲ್ಲ ಮಾಡಿಸ್ಬಿಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಕ್ಲಾಸ್ ಮುಗಿಸ್ಕೊಂಡು ಲೈಬ್ರರಿ ಹತ್ರ ಹೋಗ್ಬೇಕಾದ್ರೆ ನಮಗೆ NST ಒಬ್ರು ಇನ್ಸ್ಟ್ರಕ್ಟರ್ ಸಿಕ್ಕಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವ್ರು ಕನ್ನಡ ಬರಲ್ಲ, ಸೊ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾರೆ. ಹಾಯ್ ಸಾಯಿ. Hi Chandan. ಐ ಹರ್ಡ್ ದಟ್ ಯು ಹ್ಯಾವ್ ಬೀನ್ ಹಿಯರ್ ಫಾರ್ 2 years. ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್ ಹಿಯರ್? All right, so I'm Sai. I'm an instructor and program manager here at Newton School of Technology, right? So over the last 2 years, it has been amazing experience for me personally, because I personally enjoy a lot being around the students, and I personally enjoy a lot building and helping India. Like, I personally like to be in the education system. So yeah, it has been great experience working with Newton, working with students, and I have taught almost all the students at Rishod campus over the last 2 years. So yeah, it has been amazing experience for me for the last 2 years. Nice, that's nice. And when you say like, from the first semester itself, students will be into AI and coding. How does it go? How does it, relate to that practical experience that you're giving for students, right? So I think a lot of audience would have the same question. When we say you learn coding from the first semester, what exactly we mean, right? So in other colleges you might already know that you study for 4 years, and mostly the subjects that you study versus what is required in interviews when you go sit after the 3rd or 4th year is sort of different. So what we are doing from day one is you will start learning coding from the first semester, from the day one itself. So even our lectures, labs happens this way, that you don't just watch what instructor or professor is just teaching. You build projects, you write code along with the instructor. So basically you don't learn just by watching what instructor is saying. In every single lecture, in every single lab, you build things along with the instructor, and that's how you learn by building. So yeah. So this is something that is not seen in any other traditional colleges. Generally in traditional colleges, a lot of times you go into the class, you take pen paper, and professor would teach and he will leave. He'll have a presentation showing up and then he will leave, right? So that is not how students would do. So everybody will get their laptops into the classroom and they will code along with the instructor, right? And in fact, curriculum is also designed in that way. A lot of stuff we have included from the first year itself. So in the first year only they will build a lot of projects. After first year, a lot of students do paid internships as well. Okay. And they're able to do paid internships. It's just because what they are able to get the right skill that is required in the complete first year, right? So there are a lot of assignments that they'll have to do. And also we have weekly contests as well. So we believe that whatever the curriculum that we are making, it should not be like, let's say I can make a curriculum how to design a satellite, right? But that might not, a student might not be able to grasp it, right? We have to make a curriculum which student can grasp and which can help students to get better outcomes, right? So we make curriculum in that way, and also we make students prepared in that way. To keep them prepared on a regular intervals, we do have weekly assignments as well, weekly contest as well, where students give weekly contest of whatever they have learned, whatever they have built in that particular week. Okay, nice. And you also mentioned that in this, specifically in Hyderabad campus, there is cybersecurity and agentic AI certification that you're providing. Yeah. What is, can you give more information about? Yeah. So one, we have been offering in computer science, we have multiple specializations, and we have introduced cybersecurity as well this year. But beyond that, I would like to emphasize one, that is agentic AI certification, right? Basically, lately you might already know, now you being in the tech space, you would definitely know that a lot of companies are exploring to have agentic AI in
so a lot of companies are exploring to have agentic AI in their, workflow, right? A lot of companies want people who know agentic AI, and we can see over the next few years, agentic AI is going to booming a lot. So we know that it is going to boom a lot, and that's how whenever we see that there is an opportunity, we try to teach, we try to make our students ready for that, and that's where agentic AI also come. Okay. So we are going to specially train students on agentic AI, so that again they are not lagging on any skills that is actually required for industry and software. Yeah, as you said, it's already in the booming, and after 4 years, when these people graduate, Yeah. that is when it will be in its peak. Yeah, so it's very important. Making them ready for that future that is there. True. So it is very important to understand it is not just about what you will get this particular year. Let's say you are taking admission this year, you have to understand how you will be ready over the next 2, 3, 4 years, right? So you should have that planning, keep what you will learn over the next 3, 4 years, not just this particular year. So that's how we plan our things, and that's how we get better outcomes as well with the students. Okay. I'll not take much of your time, but you mentioned that, I went through your brochure and website also. I saw that in the last year or somewhere, 12 months of internship is integrated into the curriculum. How does that work? So basically it's important for a student, we make them ready before we deploy them completely into industry, right? Okay. So they will not be in the campus for 2 semesters out of 4 years. They will have to go work in software companies for 2 semesters, and this is mandatory for them. And these 2 semesters they will go work in a company, and they will get paid for this. They'll get stipend, and they will also learn a lot of things. And from there, a lot of people would also get PPOs, which is pre-placement offers. Okay. So, and that's how it works. So we very strongly believe that students should get right industry exposure, practical exposure while they are in the college, and that's why we have this 2 semesters paid internship program where students will go work in different companies across Hyderabad, Bangalore, and different places, and they will get that proper industry exposure while they are in the college. Okay, got it. So also, since this is a residential setup, right? Like students will be studying here for 4 years. Yeah. And since they are, far from their city, I come from Mysore, by the way, from Karnataka. Yeah. So people from there, if they're coming here, would they have someone to whom they can share their problems with? They can something like a buddy, right? Is that facility also available? So I think it's very important for a student to have one dedicated mentor for the whole journey that they are going to have here at Newton School of Technology, because they are staying here within the campus, and they are coming far away from their places, right? So we do have this mentorship program where every student gets some dedicated mentors. They are always available for them. One, academically they are available, and they are available with you for emotional support. If you have any challenges, they are just one step away to share. Not just these mentors, all the instructors, all the faculty members that you have here. In general, engineering colleges, the professors are not so reachable, right? So here we are very approachable to the students. So any student can come and reach out to solve their doubts. And in fact, we also have this thing, students generally study, a lot of learning happens outside the classroom as well. Yeah. So students do self-learning after the classes. Now, if they have any doubts, so whom do they have to reach out to? So we have dedicated hostel mentors, hostel faculty whom we hired, just they are going to stay in the hostel, and they are always available till late nights to solve any doubts across any subjects, right? So these are few things that you would not get in any other engineering colleges apart from curriculum. Yeah, this is really good because, I have made a lot of videos on Newton School. But then when I came here, I spoke to you and all, I got a, better picture of what it is exactly to be a Newton School of Technology student, right? This was so useful. Thank you so much for your time. Thank I was actually heading to the library. This way, right? Yeah. So here is the library. You can watch it. Yeah, Thank you. Bye-bye. So finally, library reach ಆಗಿದ್ದೀವಿ. Central library ನೋಡ್ತಿರ್ಬೋದು. So this is the library. ಗೈಸ್ ಜಸ್ಟ್ ಲೈಬ್ರರಿನ ನೋಡ್ಕೊಂಡು ಬಂದೆ. ಈ ಲೈಬ್ರರಿಲಿ ತುಂಬಾ ಬುಕ್ಸ್ ಇದೆ, ಜರ್ನಲ್ಸ್ ಇದೆ, ಅಂಡ್ ನಿಮ್ಗೆ ಪ್ರಾಜೆಕ್ಟ್ ಏನಾದ್ರು ಮಾಡ್ಬೇಕಂದ್ರೆ ಅಥವಾ ಜನದ ಜೊತೆ ಅಂದ್ರೆ ಬೇರೆಯವ್ರ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಆಯ್ತಾ? ಮೇಕ್ ದಿಸ್ ಯುವರ್ ಬೆಸ್ಟ್ ಫ್ರೆಂಡ್. ವೈಲ್ ಯು ಆರ್ ಸ್ಟಡಿಂಗ್, ನೀವು ಕ್ಲಾಸ್ ರೂಮ್ ಅಲ್ಲಿ ಮೋಸ್ಟ್ ಆಫ್ ಯೋರ್ ಟೈಮ್ ಸ್ಪೆಂಡ್ ಮಾಡಿದ್ರು ದಿಸ್ ಇಸ್ ಸಮಥಿಂಗ್ ವೇರ್ ಯು ಆಕ್ಚುಲಿ ಲರ್ನ್ ಥಿಂಗ್ಸ್, ಬಿಲ್ಡ್ ಥಿಂಗ್ಸ್ ಅಂಡ್ ಆಕ್ಚುಲಿ ಕನೆಕ್ಟ್ ವಿತ್ ಅ ಲಾಟ್ ಆಫ್ ಪೀಪಲ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯೋರ್ ನೆಟ್ವರ್ಕ್ ಇಸ್ ಯೋರ್ ನೆಟ್ವರ್ತ್ ಅಂತ. ಇಲ್ಲಿ ನೀವು ಬೇರೆಯವ್ರನ್ನ ಮೀಟ್ ಮಾಡ್ಬೋದು, ನಿಮ್ ತರನೇ ಲೈಕ್ ಮೈಂಡ್ ಸೆಟ್ ಇರುವಂತವ್ರು ಇಲ್ಲಿ ಹೆಂಗೂ ಬಂದಿರ್ತಾರೆ, ಬಟ್ ಸ್ಟಿಲ್ ಅದರಲ್ಲೂ ನಿಮ್ಮ ಸೆಟ್ ಆಫ್ ಪೀಪಲ್ ನ ಇಲ್ಲಿ ಮೀಟ್ ಮಾಡ್ಬೋದು. ದಟ್ ಈಸ್ ಒನ್. ಇ ಬುಕ್ಸ್ ಇದೆ, ಬುಕ್ಸ್ ಇದೆ, ಜರ್ನಲ್ಸ್ ಇದೆ, ಅಂಡ್ ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್ ಇನ್ ಯೋರ್ ಹೋಲ್
4 years of studies, right? That said, ಇವಾಗ ನಾವು ಕ್ಯಾಂಪಸ್ ಲೊಕೇಶನ್ ನೋಡೋಣ. ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಕ್ಯಾಂಪಸ್ ಆಕ್ಚುಲಿ. ಐ ಟೇಕ್ ಯು ದೇರ್. ಲೆಟ್ಸ್ ಗೋ. ನೀವು ನೋಡ್ತಿರ್ಬೋದು, ಒಂದು ಬ್ಯೂಟಿಫುಲ್ ಕ್ಯಾಂಪಸ್ ವ್ಯೂ ಇದೆ. ಟೋಟಲ್ 120 acres ಇದೆ ಆಯ್ತಾ. ಇದು NST ಯ ಲಾರ್ಜೆಸ್ಟ್ ಕ್ಯಾಂಪಸ್. ಇದು ಬಂದ್ಬಿಟ್ಟು ದೇಶ್ಮುಖಿ ಅನ್ನೋ ಒಂದು ಊರಲ್ಲಿದೆ. ಅಂಡ್ ಇಲ್ಲಿಗೆ ಬರಬೇಕು ಅಂದ್ರೆ ಯು ಕ್ಯಾನ್ ಟೇಕ್ ಔಟರ್ ರಿಂಗ್ ರೋಡ್. ಇದು ನಿಯರ್ ಬೈ ರಾಮೋಜಿ ಫಿಲ್ಮ್ ಸಿಟಿ ಇರೋದ್ರಿಂದ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಈಸಿ ಆಗುತ್ತೆ. ಅಂಡ್ ನೀವು ಔಟರ್ ರಿಂಗ್ ರೋಡ್ ತಗೊಳ್ಳೋದ್ರಿಂದ ತುಂಬಾ ಫಾಸ್ಟ್ ಆಗು ಕೂಡ ಇಲ್ಲಿಗೆ ಬರ್ಬೋದು. ಒಳ್ಳೆ ಕ್ಯಾಂಪಸ್ ವ್ಯೂ ನೋಡ್ಕೊಂಡು ಬರ್ತಾ ಇವಾಗ ನಮಗೆ ಹಾಸ್ಟೆಲ್ ಸಿಕ್ಕಿದೆ. ಗರ್ಲ್ಸ್ ಹಾಸ್ಟೆಲ್ ಒಳಗಡೆ ಹೋಗಿ ತೋರಿಸ್ತಾ ಇರ್ತೀನಿ ಹೇಗಿದೆ ಅಂತ. ಇದನ್ನ ರಿವ್ಯಾಂಪ್ ಆಗ್ತಿರೋದ್ರಿಂದ ನನಗೆ ಹೋಗೋಕೆ ಅಲೋ ಮಾಡ್ತಿದ್ದಾರೆ ಆಯ್ತಾ. ಬನ್ನಿ ನೋಡೋಣ. ಗರ್ಲ್ಸ್ ಹಾಸ್ಟೆಲ್ ನೋಡ್ತಿರ್ಬೋದು ನೀವು. 3 sharing, 4 sharing ಮತ್ತೆ 5 sharing ರೂಮ್ಸ್ ಬರುತ್ತೆ. ಇದು ಬಂದ್ಬಿಟ್ಟು 5 sharing ರೂಮ್ ಆಯ್ತಾ. ಬಟ್ ಬಾಯ್ಸ್ ಆದ್ರೆ ನಿಮಗೆ 3 sharing ರೂಮ್ ಇರುತ್ತೆ. ಅಂಡ್ ಈ ರೂಮ್ ಅಲ್ಲಿ ನಿಮ್ಗೆ ಆದಂತ ಒಂದು ಕಾಟ್, ಒಳ್ಳೆ ಬೆಡ್ ಕೂಡ ಇದೆ. ಅಂಡ್ ಬೆಡ್ ಕೆಳಗಡೆ ಇಲ್ಲಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಏನಾದ್ರು ಐಟಮ್ಸ್ ಇಟ್ಕೊಳಕ್ಕೆ. ಅದು ಬಿಟ್ರೆ ಇವಾಗ ನೋಡಿ, ಪ್ರತಿಯೊಬ್ಬರಿಗೂ ಒಂದು ಸ್ಟಡಿ ಟೇಬಲ್. ಸೊ ಯೂಶುವಲಿ ಈಗ ಹಾಸ್ಟೆಲ್ಸ್ ಅಲ್ಲಿ ಒಂದು ಕಾಮನ್ ಸ್ಟಡಿ ಟೇಬಲ್ ಇರುತ್ತೆ. ಬಟ್ ಇವರು ಪ್ರತಿಯೊಬ್ಬರಿಗೂ, ಯಾಕಂದ್ರೆ ಅವ್ರು ಬಿಲ್ಡ್ ಮಾಡ್ಬೇಕು, ಏನೋ ವರ್ಕ್ ಮಾಡ್ತಿರ್ತಾರಲ್ವಾ, ಅದಕ್ಕೋಸ್ಕರ ಇದನ್ನ ಕೊಟ್ಟಿದ್ದಾರೆ. ಅಂಡ್ ಈ ಸ್ಟಡಿ ಟೇಬಲ್ ಜೊತೆಗೇನೆ ಒಂದು ಕಬೋರ್ಡ್ ಇದೆ, ಇಲ್ಲಿ ಡ್ರಾಯರ್. ಅಂಡ್ ನೀವು ಚೇರ್ಸ್ ಕೂಡ ನೋಡ್ತಿರ್ಬೋದು. ಚೇರ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೆ ಸ್ಟಡಿ ಗ್ರೇಡ್ಸ್ ಏನೋ ಚೇರ್ಸ್ ನ ಇಟ್ಟಿದ್ದಾರೆ. ಓವರ್ ಆಲ್ ನೀವು ನೋಡಿದ್ರು ಒಳ್ಳೆ ಲೈಟಿಂಗ್ ಇದೆ. ಅಂಡ್ ಲೈಟಿಂಗ್ ಜೊತೆಗೆ AC, ಫ್ಯಾನ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಶೆಕೆ ಅಂತ ಏನೋ ಅನ್ಸಲ್ಲ ಆಯ್ತಾ. ಯೂಶುವಲಿ ಹೈದರಾಬಾದ್ ಈ ಏರಿಯಾ ಎಲ್ಲ ಸ್ವಲ್ಪ ಶೆಕೆ ಜಾಸ್ತಿ ಇರುತ್ತೆ. ಬಟ್ ಇದೆಲ್ಲ ಕೊಟ್ಟು ಒಂದು ಒಳ್ಳೆ ಫೆಸಿಲಿಟಿನ ಮಾಡ್ಕೊಟ್ಟಿದ್ದಾರೆ. ನಾನು ಅವಾಗ್ಲೇ ಹೇಳ್ದಂಗೆ, ನೋ ಎಕ್ಸ್ಕ್ಯೂಸಸ್. ನೀವೇನು ಎಕ್ಸ್ಕ್ಯೂಸೇ ಕೊಡಂಗಿಲ್ಲ. ನೀವು ಜಸ್ಟ್ ವರ್ಕ್ ಮಾಡಬೇಕು. ನೀವು ನಿಮ್ಮ ಕೆರಿಯರ್ ನ ಬಿಲ್ಡ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಯ್ತಾ. ಅಂಡ್ ಇಲ್ಲಿಗೆ ಬಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಅದ್ರ ಜೊತೆಗೂ ಸ್ವಲ್ಪ ಏನಾದ್ರು ಐಟಮ್ಸ್ ಇಡೋದಿದ್ರೆ ಒಂದು ಸ್ಮಾಲ್ ಚೇರ್ ಕೊಟ್ಟಿದ್ದಾರೆ. ಸೊ ದಿಸ್ ಓವರ್ ಆಲ್ ಲುಕ್ಸ್ ಸೋ ಗುಡ್. ಇನ್ ಅ ಹಾಸ್ಟೆಲ್, ನೀವು ಯೂಶುವಲಿ ಬೇರೆ ಕಾಲೇಜಸ್ ಹಾಸ್ಟೆಲ್ ನೋಡಿದ್ರೆ ನಿಮ್ಗೆ ಇಷ್ಟೊಂದು ಹೈ ಗ್ರೇಡ್ ಸಿಗಲ್ಲ. ಬಟ್ ಯಾ, ದಿಸ್ ಇಸ್ ಗುಡ್ ಎನಫ್. ನೀವು ವಾಶ್ರೂಮ್ ಬಗ್ಗೆ ಕೇಳೋದಾದ್ರೆ ವಾಶ್ರೂಮ್ ಕಾಮನ್ ಇರುತ್ತೆ ಆಯ್ತಾ. ಕಾಮನ್ ವಾಶ್ರೂಮ್ ನ ನೀವು ಆಕ್ಸೆಸ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ನಾವು ಸ್ಟೇ ಎಲ್ಲಿ ಅಂತ ಎಲ್ಲ ನೋಡಿದ್ವು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಏನ್ ಹೇಳಿ, ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸ್ ಎಲ್ಲ ಆಡ್ತಿರ್ತೀರಾ, ಆರ್ ದೇರ್ ಗ್ರೌಂಡ್ಸ್, ಸ್ವಿಮ್ಮಿಂಗ್ ಪೂಲ್ ಏನಾರು ಇದೆಯಾ, ಅದನ್ನ ನಾವು ಡಿಸ್ಕಸ್ ಮಾಡೋಣ. NST ಅಲ್ಲಿ ಜಸ್ಟ್ ಸ್ಟಡೀಸ್ ಮಾತ್ರ ಅಲ್ಲ, ಇವರು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ. ನೀವು ನೋಡ್ತಿರ್ಬೋದು, ಒಂದು ಒಳ್ಳೆ ಇಲ್ಲಿ ಸ್ಪೋರ್ಟ್ಸ್ ಪ್ಲೇ ಗ್ರೌಂಡ್ ನೋಡ್ತಿದ್ದೀರಾ. ಅಂಡ್ ಇದ್ರ ಜೊತೆಗೆ ಕ್ರಿಕೆಟ್ ಗ್ರೌಂಡ್, ಫುಟ್ಬಾಲ್ ಗ್ರೌಂಡ್, ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಬಟ್ ದೆನ್ ಇವ್ರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಜೊತೆ ಹ್ಯಾಕಥಾನ್ಸ್ ಹೋಸ್ಟ್ ಮಾಡ್ತಾರೆ. ಅಂಡ್ ಯಾವುದೇ ರೀತಿಯ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಇದು ಕೂಡ ಇರುತ್ತೆ ಆಯ್ತಾ. ಇವಾಗ ಬನ್ನಿ ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ ಗ್ರೌಂಡ್. ಸೊ ನೀವು ನೋಡ್ತಿರ್ಬೋದು, ಬಾಸ್ಕೆಟ್ ಬಾಲ್, ಪಿಕಲ್ ಬಾಲ್, ಶಟಲ್ ಅಂಡ್ ನಿಮ್ಗೆ ರನ್ನಿಂಗ್ ಟ್ರ್ಯಾಕ್ ಕೂಡ ಇದೆ. ತುಂಬಾ ಒಳ್ಳೆ ಗ್ರೌಂಡ್ ಅಂತ ಹೇಳ್ಬೋದು. ಅಂಡ್ ಇದ್ರ ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ಫುಟ್ಬಾಲ್ ಗ್ರೌಂಡ್, ಕ್ರಿಕೆಟ್ ಗ್ರೌಂಡ್, ದೊಡ್ಡ ಗ್ರೌಂಡ್ಸ್ ಇದೆ. ಅಂಡ್ ಆ ಗ್ರೌಂಡ್ಸ್ ಜೊತೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ದಟ್ ಸೈಡ್ ನೋಡೋಣ, ಆದರೆ ಆ ಕಡೆನೂ ಹೋಗಿ ತೋರಿಸ್ಕೊಡ್ತೀನಿ. ಸೊ ಯಾ, ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಮೈಸೆಲ್ಫ್, ನನಗೆ ತುಂಬ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದಿರೋದ್ರಿಂದ, ಪ್ಯಾಷನ್ ಇರೋದ್ರಿಂದ, ಐ ವುಡ್ ಸೇ ನಿಮ್ಗೇನಾದ್ರೂ ನಂತರನೇ ಟೆಕ್ ಮತ್ತೆ ಸ್ಪೋರ್ಟ್ಸ್ ಎರಡೂ ಇಂಟ್ರೆಸ್ಟ್ ಇದ್ರೆ this seems to be pretty good enough for someone who's more into building, right? ಸೊ ಗೈಸ್, ಎಂಟ್ರಿಯಿಂದ ಹಿಡಿದು ಹಾಸ್ಟೆಲ್ ವರ್ಗೂ ಎಲ್ಲಾನು ನೋಡ್ಕೊಂಡು ಬಂದ್ವು. ನೀವು ನೋಡ್ದಂಗೆ ರಿನೋವೇಷನ್ ಇನ್ನ ಆಗ್ತಿದೆ. ಅಂಡ್ ಜುಲೈ ಆಗಸ್ಟ್ ಅಷ್ಟರಲ್ಲಿ ನಿಮಗೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ತರ ಎಲ್ಲ ರೆಡಿ ಆಗಿರುತ್ತೆ. ಬಟ್ ಇಲ್ಲಿ ಐ ವುಡ್ ಸೇ ನೀವು ಇನ್ಫ್ರಾಕ್ಕಿಂತ ಜಾಸ್ತಿ ಇವರ ಕರಿಕ್ಯುಲಮ್ನ ನೋಡ್ಬೇಕು ಆಯ್ತಾ. ಹೌದು, ಫೀಸ್ ಸ್ವಲ್ಪ ಪ್ರೀಮಿಯಂ ಇದೆ. ಬಟ್ ನೀವು ಯಾವುದೋ ಟೈರ್ 3 ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಅಷ್ಟು ದುಡ್ಡು ಕೊಟ್ಟು ಜಾಬೇ ಇಲ್ಲದೆ ಗ್ರಾಜುಯೇಟ್ ಆಗೋ ಬದಲು ದಿಸ್ ವಿಲ್ ಆಲ್ವೇಸ್ ಹ್ಯಾವ್ ಅ ಬೆಟರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನಾನು ಹೇಳ್ತಿದ್ದೀನಿ, ಏನೋ ವಿಡಿಯೋ ಮಾಡಿ ತೋರಿಸಿದ್ದೀನಿ ಅಂದ ತಕ್ಷಣ ನಿಮ್ಮ ಡಿಸಿಷನ್ನ ತಗೋಬೇಡಿ. ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸಾಧ್ಯ ಆದರೆ ಇವರ ಕ್ಯಾಂಪಸ್ನ ವಿಸಿಟ್ ಮಾಡಿ, ಅವ್ರ ಇನ್ಸ್ಟ್ರಕ್ಟರ್ಸ್ ಜೊತೆ ಮಾತಾಡಿ. ಅದಾದಮೇಲೆ ನಿಮಗೆಲ್ಲ ಸರಿ ಅನಿಸ್ತು ಅಂದರೆ, ನೀವೇನಾದರೂ ಇಲ್ಲಿಗೆ ಜಾಯಿನ್ ಆಗಬೇಕು ಅಂದರೆ ನ್ಯೂಟನ್ ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಒಂದು ಎಂಟ್ರೆನ್ಸ್ ಟೆಸ್ಟ್ನ ತಗೋಬೇಕು. ಅದರ ಅಪ್ಲಿಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಅಥವಾ ಯಾವ್ದಾದ್ರು ಸ್ಪೆಸಿಫಿಕ್ ಕಾಲೇಜ್ದು ರಿವ್ಯೂ ಅಥವಾ ಕ್ಯಾಂಪಸ್ ಟೂರ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.